ಪ್ರಾರ್ಥನೆಯನ್ನ ಮಾಡಿದಂತಹ ಮುಳಿಯ ಸಿಬ್ಬಂದಿ ವರ್ಗಕ್ಕೆ ಹೃತ್ಪೂರ್ವಕ ವಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮುಳಿಯ ಸಂಸ್ಥೆಯ ವ್ಯವಸ್ಥಾಪಕರಾದ ತಿತ್ತಿಮಡ ಸೋಮಣ್ಣ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ತೀರ್ಪುಗಾರರಾದಂತಹ ಮಂಜುಳಾ ಚಿತ್ತಾಪುರ ಅವರು ದಯವಿಟ್ಟು ವೇದಿಕೆಗೆ, ಹಾಗೆ ಲೀಲಾವತಿಯವರು ಕೂಡ ದಯವಿಟ್ಟು. ಶುಭಂ ಕರೋತು ಕಲ್ಯಾಣಂ ಸೌಭಾಗ್ಯಾರೋಗ್ಯ ಸಂಪದಂ ಮಮ ಬುದ್ಧಿ ಪ್ರಕಾಶಾಯ ದೀಪಜ್ಯೋತಿ ನಮೋಸ್ತುತೆ. ನಮ್ಮೊಳಗಿನ ಕಳಂಕ ಕಶ್ಮಲಗಳನ್ನ ಹೊಡೆದೋಡಿಸಿ ಎಲ್ಲರೊಳಗೂ ಸೌಭಾಗ್ಯ, ಆರೋಗ್ಯ ಮತ್ತು ಸದ್ಗುಣ ಸಮೃದ್ಧಿಗಳನ್ನ ದೀಪವು ಬೆಳಗಿಸಲಿ ಅಂತ ಹಾರೈಸೋಣ. ದೀಪವನ್ನ ಹಚ್ಚಿದಂತ ಎಲ್ಲರಿಗೂ ಕೂಡ ಪೂರ್ವಕ ವಂದನೆಯನ್ನ ಸಲ್ಲಿಸ್ತಾ, ಜಡ್ಜ್ಗಳಿಗೂ ಹಾಗೂ ನಿರೂಪಕರಾದ ದಿವ್ಯನವರಿಗೂ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಒಂದೇ ಸ್ವಾಗತವನ್ನು ಕೋರುತ್ತಾ, ಕೃಷ್ಣ ವೇಷ ಸ್ಪರ್ಧೆ ಮುಳಿಯ ಸಂಸ್ಥೆಯ ವತಿಯಿಂದ 3ನೇ ವರ್ಷ ಇದು ನಡೀತಾ ಇರೋದು. ಪ್ರತಿ ವರ್ಷ ಕೃಷ್ಣ ಜನ್ಮಾಷ್ಟಮಿ ದಿವಸ ಸಾಧ್ಯ ಇಲ್ಲದ ಕಾರಣ ನಾವು ಬೇರೆ ದಿವಸ ಅದನ್ನ ಯಾವ ದಿವಸ ಕನ್ವೀನಿಯಂಟ್ ಆಗಿರುತ್ತೆ ಆ ದಿವಸ ನೋಡ್ಕೊಂಡು ನಡೆಸ್ತಾ ಬರ್ತಾ ಇದ್ದೀವಿ. ಪ್ರತಿ ವರ್ಷ ಕೂಡ ನಮಗೆ 60, 70, 80ಗೆ ಮಕ್ಕಳು ಜಾಸ್ತಿ ಆಗ್ತಾ ಬರ್ತಾ ಇದ್ದಾರೆ. ಈ ವರ್ಷ ಕೂಡ 100ಕ್ಕೆ ಪ್ಲಸ್ ಮಕ್ಕಳು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಶಾಲೆ ಇರೋ ಕಾರಣ ಕೆಲವೊಬ್ರು ತಡ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ನಾವು ಮೊದಲಿಗೆ ಚಿಕ್ಕ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳೋ ಕಾರಣಕ್ಕೆ ಮುದ್ದು ಕೃಷ್ಣನ ಕೊನೆಗೆ ಇಟ್ಟಿದ್ದೀವಿ. ಮೊದಲಿಗೆ ರಾಧಾಕೃಷ್ಣ, ಆಮೇಲೆ ಬಾಲಕೃಷ್ಣ, ಆಮೇಲೆ ಮುದ್ದು ಕೃಷ್ಣ. ಅಂದರೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಗೋವಾಗ ಲೇಟ್ ಆಗುತ್ತೆ, ಅವಾಗ ಮಕ್ಕಳಿಗೆ ಬಂದು ಕೂರ್ಲಿಕ್ಕೆ ಕಷ್ಟ ಅಂತೇಳಿ ಇನ್ನು ಸ್ವಲ್ಪ ಒತ್ತರಿ ನೋಡಿ ಇನ್ ಕೇಸ್ ಎಲ್ಲಾದರೂ ರಾಧಾಕೃಷ್ಣ ಲೇಟ್ ಆಗುತ್ತೆ ಅಂತ ಹೇಳಿದ್ರೆ ಬಾಲಕೃಷ್ಣ ಮಾಡ್ಕೊಂಡು ನಾವು ಸ್ಟಾರ್ಟ್ ಮಾಡಿಕೊಂಡು ದಯವಿಟ್ಟು ಎಲ್ಲರೂ ಅಡ್ಜಸ್ಟ್ ಮಾಡಿಕೊಂಡು ಕೂತ್ಕೊಳ್ಬೇಕು. ಯಾಕೆಂತ ಹೇಳಿದ್ರೆ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ, ಬಟ್ ನಮಗೆ ನಡೆಸ್ತಾ ಇರೋರಿಗೂ ಕಷ್ಟ ಇರುತ್ತೆ. ಯಾವ ರೀತಿ ನಮಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಲಿಕ್ಕೆ ಕಷ್ಟ. ಅಂದರೆ ನಾವು ಇಂದು ಶೋರೂಮಲ್ಲಿ ಮಾಡೋದು ಬೇರೆ, ಕಾರ್ಯಕ್ರಮವನ್ನು ಮಾಡೋದು ಬೇರೆ. ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಕೂಡ ಪೋಷಕರು ದಯವಿಟ್ಟು ಎಲ್ಲರೂ ನಮ್ಮನ್ನೊಂದು ಮನ್ನಿಸಿ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ಬೇಕಂತ ಕೇಳ್ಕೊಳ್ತೀವಿ. ಇನ್ನು ಒಂದು 5 ನಿಮಿಷದಲ್ಲಿ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮೊದಲನೇ ವಿಭಾಗ ರಾಧಾಕೃಷ್ಣ. ಇಬ್ಬರು ರಾಧಾ ಮತ್ತು ಕೃಷ್ಣ ಇವರು ಭಾಗವಹಿಸಬೇಕಾಗುತ್ತೆ. ಎರಡನೇ ವಯಸ್ಸು ಅದಕ್ಕೆ 8ರಿಂದ 12 ವರ್ಷದ ಒಳಗಿನ ಪುಟಾಣಿಗಳು ಇದಕ್ಕೆ ಭಾಗವಹಿಸಬೇಕು. ಸಮಯ 1 ನಿಮಿಷ ಇರುತ್ತೆ. ಇಲ್ಲಿ ಯಾವುದೇ ನೃತ್ಯಕ್ಕೆ ಮಾರ್ಕ್ಸ್ ಇರೋದಿಲ್ಲ. ಹಾವ ಮತ್ತು ಭಾವ ಮತ್ತು ವೇಷ, ಹಾವಭಾವ ಮತ್ತು ವೇಷಕ್ಕೆ ಮಾರ್ಕ್ಸ್ ಇರುತ್ತೆ. ಇದೊಂದು ಗಮನದಲ್ಲಿ ಇರಿಸ್ಕೋಬೇಕು. ಹಾಗೆ ಎರಡನೇ ಪೈಪೋಟಿ ಬಾಲಕೃಷ್ಣ ವಿಭಾಗದು 4 ವರ್ಷದಿಂದ 7 ವರ್ಷದ ಮಕ್ಕಳಿಗೆ ಬಾಲಕೃಷ್ಣ ವಿಭಾಗದಲ್ಲಿ ಪೈಪೋಟಿ ಇರುತ್ತೆ. ಇದು ಕೂಡ 1 ನಿಮಿಷದ ಒಳಗೆ ಮುಗಿಸ್ಬೇಕಾಗುತ್ತೆ. ಇಲ್ಲಿಯೂ ಕೂಡ ನೃತ್ಯಕ್ಕೆ ಯಾವುದೇ ಮಾರ್ಕ್ಸ್ ಇರೋದಿಲ್ಲ, ಹಾವಭಾವ ಮತ್ತು ವೇಷಕ್ಕೆ ಮಾತ್ರ ಇರುತ್ತೆ. ಹಾಗೆ ಕೊನೆಯದಾಗಿ ಮುದ್ದು ಕೃಷ್ಣ ಈ ವಿಭಾಗದಲ್ಲಿ 0ರಿಂದ 3 ವರ್ಷದ ಒಳಗಿನ ಪುಟಾಣಿಗಳು ಭಾಗವಹಿಸಬೇಕಾಗುತ್ತೆ. ಇದರಲ್ಲೂ ಕೂಡ ಯಾವುದೇ ನೃತ್ಯ ಇರೋದಿಲ್ಲ, 1 ನಿಮಿಷದ ಒಳಗೆ ಮುಗಿಸ್ಕೋಬೇಕು. ಇನ್ನೊಂದು ವಿಶೇಷ ಸೂಚನೆ ಏನಂದ್ರೆ, ಯಾರು ಕೂಡ ಇದು ಹೆಸರನ್ನ ನಾವು ಓದಲ್ಲ. ಅದೊಂದು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಹೆಸರು ಓದಲ್ಲ. ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳುವಾಗಲೇ ನಿಮಗೆ ನಂಬರನ್ನ ಕೊಟ್ಟಿರ್ತಾರೆ. ಆ ನಂಬರಲ್ಲಿ ನಾವು ನಂಬರ್ ಕರೆದಾಗೆ ಬಂದು ಭಾಗವಹಿಸಬೇಕಾಗತ್ತೆ. ಏನಾದರೂ ಡೌಟ್ ಇದೆಯಾ? ಬಹಳಷ್ಟು ಆಗಲೇ ಸೋಮಣ್ಣ ಸರ್ ಹೇಳಿದಾಗೆ ಬಹಳಷ್ಟು ಮಕ್ಕಳಿದ್ದಾರೆ. ಎಲ್ಲರೂ ಕೂಡ ಪೋಷಕರು ಕೂಡ ಬಹಳ ತಾಳ್ಮೆಯಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ಪಂದಿಸಬೇಕು ಅಂತ ಕೇಳ್ತಾ, ಇನ್ನು ಕೆಲವೇ ನಿಮಿಷದಲ್ಲಿ ರಾಧಾಕೃಷ್ಣ ಪೈಪೋಟಿ ನಡೆಯುತ್ತೆ. ತೀರ್ಪುಗಾರರು ಮಂಜುಳಾ ಚಿತ್ತಾಪುರ್ ಮತ್ತು ಲೀಲಾವತಿ ಇವರಿಬ್ರು ತೀರ್ಪುಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಅವ್ರಿಗೂ ಮತ್ತೊಮ್ಮೆ ವಿಶೇಷವಾದಂತಹ ಸ್ವಾಗತವನ್ನ ಕೋರ್ತಾ, ದಯವಿಟ್ಟು ಎಲ್ಲರೂ ಕೂಡ ತಯಾರಾಗಿರಿ. ಮೊದಲ ಸ್ಪರ್ಧೆ ರಾಧಾಕೃಷ್ಣ ಇನ್ನು ಕೆಲವೇ ನಿಮಿಷದಲ್ಲಿ ಪ್ರಾರಂಭಗೊಳ್ಳಲಿದೆ. ಸ್ವಾಗತವನ್ನ ಕೋರೋಣ. ಸಮಯ 1 ನಿಮಿಷ ಇರುತ್ತೆ. ರಾಧಾಕೃಷ್ಣ ವಿಭಾಗದಲ್ಲಿ ಇವರು
ಮಿಸ್ ಆಗ್ತಾ ಇದ್ದಾಳೆ. ಒಂದ್ಸಲ ಹೋದ್ರೆ ಸಾಕು. ಆಯ್ತು, ಥ್ಯಾಂಕ್ ಯು. ವಿಭಾಗದಲ್ಲಿ ಕೃಷ್ಣಂ ಒಂದೇ ಜಗದ್ಗುರು. ಕೃಷ್ಣ ಹೇಳ್ತಾರೆ ಹೀಗೆ, ಕಷ್ಟಪಡದೆ ಸಿಕ್ಕ ಫಲ ಎಂದಿಗೂ ಕೂಡ ಸುಖ ಕೊಡುವುದಿಲ್ಲ, ಸುಖವನ್ನ ಕಷ್ಟಪಡುವುದರಲ್ಲಿ ಹುಡುಕಿ ಅಂತ ಶ್ರೀಕೃಷ್ಣ ಹೇಳ್ತಾರೆ. ಇದೀಗ ಮುದ್ದು ಕೃಷ್ಣ ವಿಭಾಗದಲ್ಲಿ 51ನೇ ಮಗು ಸ್ಪರ್ಧೆಯಲ್ಲಿದೆ. ಧನ್ಯವಾದಗಳು. ಕಾರ್ಯಕ್ರಮ ಮುಗಿದ ನಂತರ ಯಾರು ಕೂಡ ಹೋಗಬೇಡಿ. ಎಲ್ಲರಿಗೂ ಕೂಡ, ಪ್ರತಿ ಭಾಗವಹಿಸಿದ ಮಕ್ಕಳಿಗೂ ಕೂಡ ಸರ್ಟಿಫಿಕೇಟ್ ಕೂಡ ಇದೆ. ಹಾಗೆ ಪುಟಾಣಿಗಳಿಗೆ ಹಸಿವಾದಲ್ಲಿ ಕೆಳಗೆ ಕಿಚನ್ ಅಲ್ಲಿ ಹಾಲು ಮತ್ತು ಬಿಸ್ಕೆಟ್ ವ್ಯವಸ್ಥೆ ಕೂಡ ಇದೆ. ದಯವಿಟ್ಟು ಪುಟಾಣಿಗಳು ಹಸಿವಾದವರು ಪೋಷಕರು ಕರ್ಕೊಂಡು ಹೋಗ್ಬೋದು. ಎಲ್ಲರಿಗೆ ನಮಸ್ಕಾರ. ನನ್ನ ಹೆಸರು ವೈಷ್ಣವಿ. ನಾನು UKGಯಲ್ಲಿ ಓದುತ್ತಿದ್ದೇನೆ. ನಾನು ಕೃಷ್ಣ ವೇಷ ಹಾಕಿದ್ದೇನೆ. ಎಲ್ಲಿ ಧರ್ಮಕ್ಕೆ ಹಾನಿಯಾಗುತ್ತೋ, ಅಧರ್ಮ ಹೆಚ್ಚಾಗುತ್ತೋ, ನಾನು ಅಲ್ಲಿ ಅವತಾರ ತಾಳುತ್ತೇನೆ. ಜನರನ್ನು ರಕ್ಷಿಸಿ, ದುಷ್ಟರನ್ನು ಸಮಯಿಸಿ, ಧರ್ಮ ರಕ್ಷಣೆಗಾಗಿ ಎಲ್ಲ ಯುಗದಲ್ಲಿ ಅವತಾರ ತಾಳುತ್ತೇನೆ. ಧನ್ಯವಾದಗಳು. ಜನ್ಯ
ಯಾಕೆ ನಾವು ಈ ಪುಟಾಣಿಗೊಂದು ಜೋರಾಗಿ ಶ್ರೀಕೃಷ್ಣ ಹೇಳ್ತಾರೆ, ಯಾರನ್ನು ಕೂಡ ನೋಯಿಸಲು ಇಷ್ಟವಿರದ ಮನಸ್ಸುಗಳಿಗೆ ಅತಿ ಹೆಚ್ಚು ಕಷ್ಟಗಳು ಬರುತ್ತೆ ಅಂತ ಶ್ರೀಕೃಷ್ಣರು ಹೇಳ್ತಾರೆ. ಯಾರನ್ನು ಕೂಡ ನೋಯಿಸಲು ಇಷ್ಟವಿರದ ಮನಸ್ಸುಗಳಿಗೆ ಅತಿ ಹೆಚ್ಚು ಕಷ್ಟಗಳು ಬರುತ್ತೆ ಅಂತೇಳಿ ಹೀಗೆ ಹಲವಾರು ನುಡಿಗಳನ್ನ ಶ್ರೀಕೃಷ್ಣರು ಹೇಳ್ತಾ ಬರ್ತಾರೆ. ವಂದನೆಗಳು ವಿಷ್ಣು ಇವರಿಗೆ. ಮುದ್ದು ಲಾಲ 57 ಹನ್ವಿಕಾ, ಮುದ್ದು ಕೃಷ್ಣ ವಿಭಾಗದಲ್ಲಿ ಇದೀಗ 25ನೇ ನಂಬರ್ ನಿಶಾನ್ ಪೈಪೋಟಿ. ಧನ್ಯವಾದಗಳು. ಧನ್ಯವಾದಗಳು. ಸ್ಪರ್ಧಿ 57. ಥ್ಯಾಂಕ್ ಯು. ಚಪ್ಪಾಳೆ, ಜೋರಾದ ಚಪ್ಪಾಳೆ.
ಧನ್ಯವಾದಗಳು. Number 8. ಧನ್ಯವಾದಗಳು. ಕನಾಲಿಕಾ ತಯಾರಿದ್ದೀರಾ? ಮಕ್ಕಳಿಗೆ ಹಾಲು, ಬಿಸ್ಕೆಟ್ ಮತ್ತೆ ಚಾಕ್ಲೇಟ್ ನ ವ್ಯವಸ್ಥೆ ಕೂಡ ಇದೆ, ಹೋಗ್ಬೋದು.
ನೇರವಾಗಿ ಮೇಡಮ್. ಬಾಲಕೃಷ್ಣ ವಿಭಾಗ. I am Krishna. My birthday shall be on Janmashtami. My friend name is Sudama. I like the Hiya, Nandu SUD India. Nanu UKG. ಒಂದು ನಿಮಿಷ ಮೇಡಮ್ ಬಕ್ಕೊಂಡೋಗಿ. ಅಳುತ್ತಾ ಇರುವ ಪುಟಾಣಿಗಳು ಈಚೆ ಬನ್ನಿ. ಧನ್ಯವಾದಗಳು. ನಂಬರ್ 3 ಮುಗ್ದಿಲ್ಲ ಇರಿ ನಮ್ಮ ಕೃಷ್ಣಂದು. ನಂಬರ್ 3 ತಯಾರಾಗಿರಿ. ಮೈಕ್ ಕೊಡ್ಲಿಕ್ಕೆ ಹೇಳಿ. ಓಕೆ. ಎಲ್ಲಿಂದ ಬಂದಿದ್ದು?
49 ತಯಾರಾಗಿರಿ. ಇಶಾಂಕ, ಮುದ್ದು ಕೃಷ್ಣ ವಿಭಾಗದಲ್ಲಿ 49, ಧನ್ಯವಾದಗಳು. ನಂಬರ್ 15 ಮುಂದೆ ಧನ್ಯವಾದಗಳು.
715 ಇದೊಂದು ಗಾಡಿ, ಹಾಗೆ KA12NA3325 ಇದು, ಹಾಗೆ ಮಾರುತಿ ಒಂದು KA03MC9960 ಇದು ರೋಡಿಗೆ ನಿಂತಿದೆ ಅಂತೆ. ಪೊಲೀಸರು ಈಗ ವಾರ್ನ್ ಮಾಡಿ ಹೋಗಿದ್ದಾರೆ, ದಯವಿಟ್ಟು ಪಾರ್ಕ್ ಹತ್ರ ಕರೆಕ್ಟಾಗಿ ಪಾರ್ಕ್ ನಿಲ್ಲಿಸಬೇಕು, ಮುಳಿಯದ ಪಾರ್ಕಿಂಗ್ ಒಳಗೆ ಹಾಕಬೇಕು. ಇದೀಗ ಮುದ್ದು ಕೃಷ್ಣ 44. ಥ್ಯಾಂಕ್ ಯು ಧನ್ಯವಾದಗಳು. 61 ಅದಾದ್ಮೇಲೆ ರೆಡಿಯಾಗಿರಿ. ನೆಕ್ಸ್ಟ್ ಇದೀಗ 62. ವಿಹಾನ್ ದೊರೆ ದಯವಿಟ್ಟು ಪೋಷಕರು ಒಂದು ಕೂತ್ಕೊಳ್ಳಿ. ಯಾರಾದ್ರೂ ತುಂಬಾ ಅಳ್ತಾ ಇದೆ ಮಗು ಮುದ್ದು ಕೃಷ್ಣ ವಿಭಾಗದಲ್ಲಿ ಅಂದ್ರೆ ಇಲ್ಲಿಗೆ ಬರಬೇಕು. ಪಾಪ ಹೆದರ್ಕೊಬಿಟ್ಟಿದೆ, ಕರ್ಕೊಳ್ಳಿ. ಥ್ಯಾಂಕ್ ಯು. ಅವಕ್ಕೆ ಚಾಕ್ಲೇಟ್ ಕೊಡಿಸಿ ಕೆಳಗೆ. ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕುದಿನೆರವನ ರೇವತಿ ರಮೇಶ್ ಅವರು ಬಂದಿದ್ದಾರೆ. ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ಇವರನ್ನ ಬಾಲಕೃಷ್ಣ, ಮುದ್ದು ಕೃಷ್ಣ ಅಲ್ಲ ಬಾಲಕೃಷ್ಣ. ತಯಾರಿರ್ಬೇಕು. 47, 21. Rama
ಬೆನ್ನ ಕೆಲ್ವ ಕಲ್ಲ ಕೃಷ್ಣ. ಯಾಕೆ ಹೇಳ್ಬೇಡಿ, ನಿಮ್ಗೆ ಕೊಡ್ತೀನಿ. ಶ್ರೀರಾಮ್, ಥ್ಯಾಂಕ್ ಯು. 47 ಧನ್ಯವಾದಗಳು. ಪೂರ್ವಿಕ್ ತಯಾರಾಗಿರಿ. ಪೂರ್ವಿಕ್ 18. ಸ್ವಲ್ಪ ಪೇರೆಂಟ್ಸ್ ಸ್ವಲ್ಪ ಹಿಂದೆ ಹೋಗಿ. ಇಲ್ಲಿ ಡಿಸ್ಟರ್ಬ್ ಆಗ್ತಾ ಇದೆ, ತೀರ್ಪುಗಾರರಿಗೆ ತೊಂದರೆ ಆಗುತ್ತೆ, ಜಾಗ ಸುಮಾರು ಇದೆ, ದಯವಿಟ್ಟು ಹಿಂದೆ ಹೋಗಿ. ಕರಿತೀವಿ. ಧನ್ಯವಾದಗಳು. ತಯಾರಾಗಿರಿ.
ಧನ್ಯವಾದಗಳು. ಮುಂದೆ 16 ಪುಟಾಣಿಗಳಿಗೆ ಹಾಲು, ಬಿಸ್ಕೆಟ್, ಸ್ನಾಕ್ಸ್ ವ್ಯವಸ್ಥೆ ಇದೆ. ದಯವಿಟ್ಟು ಕೆಳಗೆ ಕಿಚನ್ ಹತ್ರ ಹೋಗಿ. ಶ್ರೀಕೃಷ್ಣನ ತಾತ ಉಗ್ರಸೇನ ಧನ್ಯವಾದಗಳು. ಸಾಕು, ತುಂಬಾ ಅಳ್ತಾ ಇದೆ. 71 ಮುಂದೆ ಮುದ್ದು ಕೃಷ್ಣ 71. ಅದಾದ ನಂತರ 1 ಮತ್ತು 68 ತಯಾರಾಗಿರಿ. 71 ಬರ್ತಾಯಿಲ್ಲ ಕೆಳಗೆ. ಮಗು ತುಂಬಾ ಅಳ್ತಾ ಇದೆ. ಕೆಳಗೆ ಕಿಚನ್ ಅಲ್ಲಿ ಸ್ನಾಕ್ಸ್ ಇದೆ, ಹಾಲಿದೆ, ಚಾಕ್ಲೇಟ್ಸ್ ಇದೆ, ಹಾಗೆ ವಾಶ್ರೂಮ್ ಕೂಡ ಇದೆ. 68 ನಂಬರ್ 1 ತಯಾರಿದ್ದೀರಾ? ಧನ್ಯವಾದಗಳು. ಪ್ರಾಪರ್ಟಿ ಅವರು ತಗೋಬೇಕಿತ್ತು, ಇಲ್ಲಾಂದ್ರೆ ಕಟ್ ಮಾಡ್ಬಿಡ್ತಾರೆ. ಮನೆಗೆ ತಗೊಂಡೋಗೋಣ. ಮನೆಗೆ ಮನೆಗೆ
76 ಅವ್ರ ಫೋಟೋ ತಗೊಳ್ಳೋದಷ್ಟು. ನೀವು ರೆಡಿ ಆಗಿ. ಆದ್ಮೇಲೆ 70. ಅದ್ವಿಕಾ ಇದ್ದೀರಾ? 65 ಅದ್ವಿಕಾ. ಮುದ್ದು ಕೃಷ್ಣ ತಯಾರಿರೋರು ಇರೋದೇ. ಪೋಷಕರು ದಯವಿಟ್ಟು ಕೂರ್ಬೇಕು. ಧನ್ಯವಾದಗಳು. ಕೆಳಗೆ ಸ್ನಾಕ್ಸ್ ವ್ಯವಸ್ಥೆ ಕೂಡ ಇದೆ, ದಯವಿಟ್ಟು ಮಕ್ಕಳನ್ನ ಕರ್ಕೊಂಡೋಗಿ. ಧನ್ಯವಾದಗಳು. ಕೃಷ್ಣ ಮತ್ತೆ ಮುದ್ದು ಕೃಷ್ಣ ಬನ್ನಿ. ಮುದ್ದು ಕೃಷ್ಣ ಪೋಷಕರು ದಯವಿಟ್ಟು ಕೂತ್ಕೊಳ್ಳಿ, ಆ ಕಷ್ಟ ಆಗ್ತಾ ಇದೆ ತುಂಬಾ. ಧನ್ಯವಾದಗಳು. ನಿಶಿಕಾ
ಧನ್ಯವಾದಗಳು. ಮುಂದೆ ತೀರ್ಪುಗಾರರ ಗಮನಕ್ಕೆ ಬಾಲಕೃಷ್ಣ ವಿಭಾಗ ತಯಾರಾಗಿರಿ. ತಯಾರಾಗಿರಿ. ಧನ್ಯವಾದಗಳು. ಸಮಯ ಅಂತ ಬಂತು. 28 ಜಶ್ಮಿತಾ 28. ಅದಾದ ಬಳಿಕ 17 ಪೂರ್ವಿ ಪೊನ್ನಮ್ಮ ತಯಾರಿರ್ಬೇಕು. ಧನ್ಯವಾದಗಳು. 17 18 ಪೂರ್ವಿಕಾ ಇದ್ದಾರ. 18 ಇದು. 47 ಡಿಂಪನ ಇದೀರಾ? ಕೈ ಎತ್ತಿ. ಡಿಂಪನ.
ಧನ್ಯವಾದಗಳು. ನಂಬರ್ ಎಷ್ಟು? ಜಿಷ್ಣ, ಜಿಷ್ಯ. ನೆಕ್ಸ್ಟ್ ಹಾದ್ಯ, ಹಾದ್ಯ ಇದ್ದೀರಾ? ಹಾದ್ಯ ಆಯ್ತಾ? ಪೂರ್ವಿಕ್ ಇದ್ದೀರಾ? ಪೂರ್ವಿಕ್ ಪೂಣಚ್ಚ ಇದ್ದೀರಾ? ನೆಕ್ಸ್ಟ್ ಆಯ್ತಾ? ಟಿಂಪನ 47, ಟಿಂಪನ ನಲವತ್ತೈದು. ಗಣಿಕಾ, ಗಣಿಕಾ ಇದ್ದೀರಲ್ಲ? ಮಂಜುಳ, ಟಿಂಪನ ರೆಡಿ ಇದ್ದೀರಾ? ಟಿಂಪನ 45. ಕಣಿಕಾ, ಗಣಿಕಾ, ಗಣಿಕಾ ತೇಜಸ್ 14 ಆಯ್ತಾ? ನಿಶಿಕಾ ಆಯ್ತಲ್ಲ? 60 ನಂಬರ್. ಜನಿಶ್ರೀ 16 ರೆಡಿ ರೋಲ್. ಧನ್ಯವಾದಗಳು.
ಇದು ಮುದ್ದು ಕೃಷ್ಣ ಅಲ್ಲ, ತುಂಟೆ ಕೃಷ್ಣ. Thank you.
ಮುಗಿಸ್ತಾನೆ ಹೇಳಪ್ಪ. ಇನ್ನೊಂದ್ಸಲ ಜೋರಾಗಿ ಕ್ಲಾಪ್ಸ್ ಮಾಡಿ. ಸೈಲೆಂಟ್ ಆಗಿದ್ರೆ ಕಾರ್ಯಕ್ರಮ ಮುಗಿಸ್ಬಿಡೋಣ. ಆಯ್ತು, ಇಷ್ಟೊತ್ತು ಬಹಳ ಚೆನ್ನಾಗಿ ನೀವು ಪೈಪೋಟಿಯನ್ನ ಕೊಟ್ಟಿದ್ದೀರಾ. ಜಡ್ಜ್ಮೆಂಟ್ ಇನ್ನೂ ಬರಲೇ ಇಲ್ಲ, ಆಗ ಇಷ್ಟರ ಮಟ್ಟಿಗಿನ ಪೈಪೋಟಿ ಇರ್ಬೋದು ಅಂತ ನೀವೇ ತಿಳ್ಕೊಳ್ಳಿ. ಮುಖ್ಯವಾಗಿ ಪೋಷಕರಿಗೆ ಹೃತ್ಪೂರ್ವಕ ವಂದನೆಯನ್ನ ತಿಳಿಸಲೇಬೇಕು. ಯಾಕಂದ್ರೆ ಅಷ್ಟು ತಾಳ್ಮೆಯಿಂದ ಅದೆಷ್ಟು ಚೆನ್ನಾಗಿ ಬಹಳಷ್ಟು ಜನ ಸ್ವಲ್ಪ ಬೇಸರದಲ್ಲಿ ಕಣ್ಣೀರು ಹಾಕೊಂಡು ಹೋದವರು ಇದ್ದಾರೆ. ಮನೇಲಿ ಚಂದ ಪ್ರಾಕ್ಟೀಸ್ ಮಾಡಿಬಿಟ್ಟು ಇಲ್ಲಿ ಬಂದು ಮಕ್ಕಳು ಪರ್ಫಾರ್ಮೆನ್ಸ್ ಮಾಡಲಿಲ್ಲ, ಅದಕ್ಕೂ ಕೂಡ ಬೇಜಾರು ಮಾಡ್ಕೊಂಡವ್ರಿದ್ದೀರಾ. ಪರವಾಗಿಲ್ಲ, ಮಕ್ಕಳಿಗೆ ಇದೊಂದು ಸ್ಟೇಜ್, ಮುಂದಿನ ಅವಧಿಯಲ್ಲಿ ಅವಕಾಶಗಳು ಸಿಗುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿದ್ದೀವಿ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬುದ್ಧಿನೆರವನ ರೇವತಿ ರಮೇಶ್ ಅವರು ಬಂದಿದ್ದಾರೆ. ದಯವಿಟ್ಟು ವೇದಿಕೆಗೆ ಜೋರಾದ ಚಪ್ಪಾಳೆಯ ಮೂಲಕ ಇವರಿಗೆ ಸ್ವಾಗತವನ್ನ ಕೋರೋಣ. ಹಾಗೆ ವ್ಯವಸ್ಥಾಪಕರಾದಂತಹ ಮೊಳಿಯ ಜುವೆಲ್ಸ್ ಮಡಿಕೇರಿ ಶಾಖೆಯ ವ್ಯವಸ್ಥಾಪಕರಾದಂತಹ ತಿತಿಮಠ ಸೋಮಣ್ಣ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಇನ್ನು ಕೆಲವೇ ನಿಮಿಷಗಳಲ್ಲಿ ತೀರ್ಪುಗಾರಿಕೆ ಬರಲಿದೆ. ಅದಕ್ಕೆ ಮುಂಚೆ ನಾವು ಸರ್ಟಿಫಿಕೇಟ್ ಪ್ರತಿಯೊಬ್ಬರಿಗೂ ಕೂಡ ಭಾಗವಹಿಸಿದವರಿಗೆ ಸರ್ಟಿಫಿಕೇಟ್ ಇದೆ, ಕಲೆಕ್ಟ್ ಮಾಡ್ಕೋಬಹುದು. ಹೆಸರು ಹೇಳಲ್ಲ, ಫಸ್ಟ್ ಲೈನಿಂದ ಬಂದು ಸರ್ಟಿಫಿಕೇಟ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಫೋಟೋಸ್ ಬೇಕಾದವರು ಬಂದು ಮುಂದೆ ಬಂದು ಫೋಟೋ ತಗೋಬಹುದು. ಆ ಕಡೆ ಈ ಕಡೆ ಮಾಡ್ಕೋಬೇಡಿ, ಹೆಸರು ಹೇಳಲ್ಲ, ಬನ್ನಿ. ಇದೀಗ ಮುಖ್ಯ ಅತಿಥಿಗಳಿಂದ ಸರ್ಟಿಫಿಕೇಟ್ ವಿತರಣೆ. ಒಬ್ಬೊಬ್ಬರೇ ಬರಬೇಕು, ಎಲ್ಲರೂ ಬರಬೇಡಿ, ಒಬ್ಬೊಬ್ಬರೇ ಬನ್ನಿ. ಎಲ್ಲರೂ ಹೇಳ್ಬೇಡಿ, ದಯವಿಟ್ಟು ಕೂತ್ಕೊಳ್ಳಿ. ಎಲ್ಲ ಕೂತ್ಕೊಳ್ಳಿ ಮಕ್ಕಳೇ, ಕೂತ್ಕೊಳ್ಳಿ. ಇಲ್ಲಾಂದ್ರೆ ಕೊಡಲ್ಲ ಸರ್ಟಿಫಿಕೇಟ್, ಕೊಡಲ್ಲ. ಇಲ್ಲಾಂದ್ರೆ ಸರ್ಟಿಫಿಕೇಟ್ ಫಸ್ಟ್ ಲೈನಿಂದ ಬನ್ನಿ, ಫಸ್ಟ್ ಲೈನಿಂದ ಬನ್ನಿ. ಆದ್ರೆ ಹೇಳಿ ಆಯ್ತಾ, ಮುಂದಿನ ಮಗು ಹೋಗಲ್ಲ. ಬ್ಯಾಕ್ ಬರೋಣ. ಬ್ಯಾಕ್ ಬರೋಣ, ನಿಮ್ಮ ಕೈಯೇ ಬರ್ತದೆ. ಓಕೆ ಓಕೆ. ಪನ್ನೆನೇ ಆಮೇಲೆ ಅಡ್ಡ ಬರ್ತಾರೆ ಬೋರ್ತಿ ಅವ್ರು ಮೇಡಮ್ ಏನೋ ಪೂರ ಅಡ್ಡನೇ ಮಾಡೋದು. ಮುಂದೆ ಕೊಡೋದು
ರೇಟ್ ಹೋಗ್ತಾರೆ ಈ ರೇಟ್ ಹೋಗ್ತಾರೆ ಮೇಡಮ್ ಬಕ್ಕೊಂಡು ಬನ್ನಿ ಸರ್ ಅದೇ ನಿಮಿಷ ಬೇರೆ ಬರ್ತದೆ
ಈಗ ತೀರ್ಪುಗಾರರಾದಂತಹ ಮಂಜುಳಾ ಚಿತ್ತಾಪುರ ಅವರು ಎರಡು ಮಾತನಾಡಬೇಕಾಗುತ್ತಾ ಕೇಳ್ಕೊಳ್ತಾ ಇದ್ದೇವೆ. ನಮಸ್ಕಾರ. ಈ ಒಂದು ಮುಳಿಯಾ ಜ್ಯುವೆಲರ್ಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ ರವರ ವತಿಯಿಂದ ನಡೆದಂಥ ಕೃಷ್ಣ ವೇಷಭೂಷಣ ಸ್ಪರ್ಧಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ತಮ್ಮ ಮಕ್ಕಳನ್ನ ಎಷ್ಟು ಚೆನ್ನಾಗಿ ತಯಾರು ಮಾಡ್ಕೊಂಡು ಬಂದಿದ್ದೀರಿ. ನಿಜವಾಗ್ಲೂ ನಮಗೆ ಕನ್ಫ್ಯೂಸ್ ಆಯ್ತು. ಯಾಕಂದ್ರೆ ಆ ಮಕ್ಕಳು ಹಾವಭಾವ ಏನಿಲ್ಲ, ಬಂದು ಚಿಕ್ಕ ಮಕ್ಕಳಂತೂ ಬಂದು ನಿಂತರೆ ಅದೇ ಒಂದು ಹಾವಭಾವ. ಸ್ಪೆಷಲ್ ಆಗಿ ಅವ್ರ ಎಕ್ಸ್ಪ್ರೆಷನ್ ಕೊಡೋದೇ ಬೇಡ. ಆ ಸಣ್ಣ ಪುಟಾಣಿಗಳು ಬಂದು ನಿಂತು ಅವರೊಂದು ಕೃಷ್ಣನ ಡ್ರೆಸ್ ಹಾಕಿ ಬಂದು ನಿಂತರೆ ಸಾಕು, ಅದೇ ಅವರ ಒಂದು ಹಾವಭಾವ ಅದು ನೋಡೋದಕ್ಕೆ ಕಣ್ಣಿಗೆ ಮುದ ಆಗಿರುತ್ತೆ. ಹೀಗಾಗಿ ಇಲ್ಲಿ ನಾವಿಬ್ರು ತೀರ್ಪನ್ನು ಕೊಟ್ಟಿದ್ದೇವೆ. ಪ್ರಥಮ ದ್ವಿತೀಯ ತೃತೀಯ ಬಂದವರಲ್ಲಿ 5.5 ಅಲ್ಲಿ ಬಂದಿದೆ. ಅದಕ್ಕಿಂತ ಕಡಿಮೆ ಇರೋದಷ್ಟೇ, ಜಸ್ಟ್ 5 ಅಲ್ಲೆಲ್ಲ ಏನು ನಿಮ್ಮ ಒಂದು ಪ್ರೈಸಸ್ ಮಿಸ್ ಆಗಿರ್ಬೋದು. ಆದರೆ ಎಲ್ಲರೂ ಸಹ ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡಿದಂಥ ಪ್ರತಿಯೊಂದು ಮುದ್ದು ಮೊದಲನೇದಾಗಿ ಪುಟಾಣಿಗಳೇ, ಹಾಗೆ ಅವರ ಪೋಷಕ ಬಂಧುಗಳು, ಬಹಳ ಖುಷಿ ಆಯಿತು. ಎಲ್ಲ ಟೆನ್ಷನ್ ಹೊರಟೋಯ್ತು. ಈ ಮಕ್ಕಳ ಒಂದು ಮುದ್ದು ಮುಖಗಳನ್ನು, ಅವರ ವೇಷಭೂಷಣಗಳನ್ನ ನೋಡಿ ಬಹಳ ಖುಷಿ ಆಯಿತು. ನಾನು ಬಂದ ಹಾಗೆ ತೀರ್ಪುಗಾರರನ್ನು ಮೊದಲು ಕೇಳಿದ್ದು, ಹೇಗೆ ತೀರ್ಪು ಕೊಡ್ತೀರಿ ನೀವು? ಒಬ್ಬರಿಂದ ಒಬ್ಬರು ಒಂದೊಂದು ನೋಡಲಿಕ್ಕೆ ಹೇಗೆ ಅಂಕಗಳನ್ನು ಕೊಡೋದಂತ ಕಷ್ಟ ಆಗುತ್ತೆ. ಏಕೆಂದರೆ ನಾನು ತುಂಬ ತೀರ್ಪುಗಾರರಾಗಿ ಹೋಗಿದ್ದೇನೆ. ಆಗ ನಮಗೂ ಸಹ ಇದೇ ಥರ ಆಗ್ತಿತ್ತು. ಅದಕ್ಕೆ ಕೇಳಿದೆ. ಎಲ್ಲರೂ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ರು. ಮುದ್ದು ಮಕ್ಕಳ ಆ ಒಂದು ಮುಖ ನೋಡುವಾಗ ಅದೇನೋ ಒಂದು ಖುಷಿ ಆಗ್ತಾ ಇತ್ತು. ಈಗ ತೀರ್ಪುಗಾರರು ಹೇಳಿದಾಗೆ ಅವರ ಹಾವಭಾವಕ್ಕಿಂತ ಅವರು ಬಂದು ನಿಂತರೆ ಒಂದು ಕೃಷ್ಣ ನಿಂತಾಗೆ ಕಾಣ್ತಾ ಇತ್ತು. ಅದಕ್ಕಿಂತ ಪೋಷಕರು ಎಷ್ಟು ಖುಷಿಯಿಂದ ಮಕ್ಕಳನ್ನು ಹೊರಡಿಸಿ ತಾಳ್ಮೆಯಿಂದ ಕರ್ಕೊಂಡು ಬಂದಿದ್ರು. ಎಷ್ಟು ಗಲಾಟೆ ಮಾಡ್ತಾ ಇದ್ರು ಮಕ್ಕಳು, ಆದರೂ ಎಷ್ಟು ತಾಳ್ಮೆ ನೋಡಿ ಮಕ್ಕಳ ಬಗ್ಗೆ. ಅದರಿಂದ ನನಗೆ ಬಹಳ ಖುಷಿ ಆಯಿತು. ಇಲ್ಲಿ ತಾಳ್ಮೆ ಸಹ ಮಕ್ಕಳಿಂದ ನೀವು ಮಕ್ಕಳಿಂದ ತಾಳ್ಮೆ ಸಹ ಕಲ್ತ್ರಿ ಅನಿಸ್ತು. ಹಾಗೆ ಇಂಥ ಒಂದು ಒಳ್ಳೆಯ ಅವಕಾಶವನ್ನು ಮುಳಿಯಾ ಜ್ಯುವೆಲರ್ ಅವರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಮೊದಲು ನಾವು ಧನ್ಯವಾದಗಳನ್ನ ಹೇಳೋಣ. ಯಾಕಂದರೆ ಪ್ರತಿ ವರ್ಷ ಅವರು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲಿ ಈ ಕೃಷ್ಣ ವೇಷದ ಒಂದು ಕಾರ್ಯಕ್ರಮ. ಅವರಿಗೆ ಮೊದಲನೇದಾಗಿ ನಿಮ್ಗೆಲ್ಲರಿಗೂ ಒಳ್ಳೆಯ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ಇನ್ನೊಂದು ಸಲ ಅವರಿಗೆ ಚಪ್ಪಾಳೆಯನ್ನು ತಟ್ಟಿ. ಇನ್ನು 6 ತಿಂಗಳ ಮಗು, 3 ತಿಂಗಳ ಮಗು ಸಹ ಬಂದು ಒಂದು ವೇದಿಕೆಯನ್ನು ಹತ್ತಿದೆ ಅಂದರೆ ಆ ವೇದಿಕೆಗೆ ಎಷ್ಟು ವ್ಯಾಲ್ಯೂ ಅಂತ ನೀವು ತಿಳ್ಕೊಳ್ಳಿ ಅಲ್ವಾ. ನಾನು ಆಗಲೇ ನೋಡಿದ್ರೆ 6 ತಿಂಗಳ ಮಗು ಮುದ್ದು ಕೃಷ್ಣ ಬಂದು ಇಲ್ಲಿ ಮಲಗಿತ್ತು, ಕುಕ್ಕೆಯಲ್ಲಿ ಮಲಗಿತ್ತು. 3 ತಿಂಗಳ ಮಗು ಒಂದು ಕುಕ್ಕೆಯಲ್ಲಿ ಮಲಗಿತ್ತು. ನೋಡಿ, ವೇದಿಕೆ ಇಷ್ಟು ಸಣ್ಣ ಮಕ್ಕಳಲ್ಲೇ ಅವರಿಗೆ ವೇದಿಕೆ ಸಿಕ್ತು. ನೋಡಿ, ಪೋಷಕರಿಗೆ ಮಕ್ಕಳು ಧನ್ಯವಾದ ಹೇಳಬೇಕು, ಹಾಗೆ ಮಕ್ಕಳಿಗೆ ಪೋಷಕರು ಧನ್ಯವಾದ ಹೇಳಬೇಕು. ಯಾಕೆಂದರೆ ಅವಕಾಶವನ್ನು ಮಕ್ಕಳು ಕಲ್ಪಿಸಿದ್ರು, ನೀವು ಮಕ್ಕಳಿಗೆ ಅವಕಾಶವನ್ನು ಕಲ್ಪಿಸಿದ್ರಿ ಅಲ್ವಾ. ಈಗಲಿಂದನೇ ಮಕ್ಕಳಿಗೆ ವೇದಿಕೆಗೆ ಹತ್ತುವ ಒಂದು ಅವಕಾಶ ಸಿಕ್ಕಿದೆ. ಇದನ್ನು ಚಂದ ಬಳಸ್ಕೊಳ್ಳಿ, ಮುಂದಕ್ಕೂ ಬಳಸ್ಕೊಂಡು ಹೋಗಿ, ಮಕ್ಕಳನ್ನು ಹೀಗೆ ಬೆಳೆಸ್ತಾ ಹೋಗಿ ಅಂತ ಹೇಳ್ತಾ, ಹಾಗೆ ಎಲ್ಲರೂ ಸಹ ಬಹಳ ತಾಳ್ಮೆಯಿಂದ ಇಷ್ಟೊತ್ತು ಇದ್ದೀರಿ. ಈ ಪ್ರೈಸ್ ಈಗ ತೀರ್ಪುಗಾರರು ಹೇಳಿದ ಹಾಗೆ ಬಹುಮಾನ ಮುಖ್ಯ ಅಲ್ಲ. ಬಹುಮಾನ ಇವತ್ತಲ್ಲಾದ್ರೆ ನಾಳೆ ಪಡ್ಕೊಳ್ಬೋದು. ಆದರೆ ಈ ವೇದಿಕೆ ನಿಮಗೆ ಸಿಕ್ತಲ್ವಾ, ಈ ವೇದಿಕೆ ಬಹಳ ದೊಡ್ಡದು. ಎಲ್ರಿಗೂ ಅವಕಾಶ ಇಲ್ಲ. ಈಗ ಇಷ್ಟೇ ಮಕ್ಕಳಿರೋದ, ಎಷ್ಟೋ ಮಕ್ಕಳಿದ್ದಾರಲ್ವಾ, ಅದು ನಿಮಗೆ ಮಾತ್ರ ಈ ವೇದಿಕೆ ಸಿಕ್ಕಿದೆ ಅಂದರೆ ಅದೊಂದು ಅದೃಷ್ಟ. ಹೌದು. ಅದರಿಂದ ಪ್ರೈಸ್ ಮುಖ್ಯ ಅಲ್ಲ, ಬಹುಮಾನ ಮುಖ್ಯ ಅಲ್ಲ. ನಿಮ್ಮ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ, ವೇದಿಕೆಯನ್ನು ಚೆನ್ನಾಗಿ ಬಳಸ್ಕೊಂಡಿದ್ದಾರೆ, ವೇದಿಕೆ ಹತ್ತುವ ಒಂದು ಅವಕಾಶನೂ ಸಿಕ್ಕಿದೆ. ನೀವು ಎಲ್ಲರೂ ಮುಂದೆ ಫೋಟೋ ತಗೊಂಡು ಅದೊಂದು ಖುಷಿ ನೋಡಿ, ನೀವೊಂದು ಖುಷಿಯ ಕ್ಷಣವನ್ನು ಕಳೆದಿದ್ದೀರಿ. ಮಗುನ ವೇದಿಕೆಗೆ ಹತ್ಸೋದು, ಆ ಒಂದು ಖುಷಿ, ಆ ಫೋಟೋ ತೆಗೆಯೋದು, ಆ ಮಗುನ ಡ್ರೆಸ್ ಸರಿ ಮಾಡೋದು, ಮಗುಗೆ ಏನೆಲ್ಲ ಬೇಕಂತ ತಂದಿಡೋದು, ಅದೆಲ್ಲ ನೋಡುವಾಗ ಪೋಷಕರು ಬಹಳ ಹ್ಯಾಪಿಯಾಗಿದ್ದೀರಿ. ನೀವು ಮನೆಯಲ್ಲಿ ಎಷ್ಟೇ ಟೆನ್ಷನ್ ಇರಲಿ, ಏನೇ ಇರಲಿ, ಈ ಒಂದು ಕ್ಷಣ ನಿಮ್ಮನ್ನು ಬಹಳ ಖುಷಿಯ ಒಂದು ಕ್ಷಣ ಅಂತ ಹೇಳ್ಬೋದು. ಈ ಒಂದು ಅವಕಾಶವನ್ನು ಎಲ್ಲರೂ ಬಳಸ್ಕೊಂಡಿದ್ದೀರಿ. ಅವಕಾಶವನ್ನು ಮುಳಿಯಾ ಜ್ಯುವೆಲರ್ಸ್ ಕೊಟ್ಟಿದೆ. ಆದ್ದರಿಂದ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳುತ್ತಾ, ಪ್ರತಿ ವರ್ಷ ಇನ್ನೂ ಹೆಚ್ಚಿನ ಕಾಂಪಿಟೇಷನ್ಗೆ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಿ ಹೇಳ್ತಾ ನಾನು ಇಲ್ಲಿ ಒಂದೆರಡು ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದಗಳು. ಹಾರೈಸಿದಂತಹ ರೇವತಿ ಮೇಡಮ್ ಅವ್ರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳು. ಅವರು ಹೇಳಿದಾಗೆ ಮುಳಿಯಾ ಜ್ಯುವೆಲ್ಸ್ ಕೇವಲ ಚಿನ್ನವನ್ನು ಮಾರಾಟ ಮಾಡೋದಲ್ಲ, ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಬಹಳಷ್ಟು ಸ್ಪರ್ಧೆಗಳು, ಚಿನ್ನದಂತ ನನ್ನ ಅಪ್ಪ, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತಾ ಇದೆ. ಅದ್ರ ಜೊತೆಗೆ ಇದು 3ನೇ ವರ್ಷದ ಕೃಷ್ಣ ವೇಷ ಕಾರ್ಯಕ್ರಮ. ವಂದನೆಯನ್ನು ಅರ್ಪಿಸ್ತಾ ಈಗ ಮುಳಿಯಾ ಜ್ಯುವೆಲ್ಸ್ ಮಡಿಕೇರಿ ಶಾಖೆಯ ವ್ಯವಸ್ಥಾಪಕರಾದಂಥ ಸೋಮಣ್ಣ ಅವರು
ಕೆಲವು ಮಾತನಾಡಿ ವಂದನಾರ್ಪಣೆಯನ್ನು ಅರ್ಪಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಮುಗಿಸ್ತಾ ಇದ್ದೀವಿ. ಆಮೇಲೆ ವೆಯ್ಟ್ ಮಾಡಲಿಕ್ಕೆ ಯಾರಿಗೂ ಪೇಷನ್ಸ್ ಇಲ್ಲ, ಪ್ರೈಸ್ ಕೊಟ್ಟು ಹೋಗೋದು 2 ನಿಮಿಷ. ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಇಷ್ಟೊಂದು ಚೆಂದಾಗಿಸಲು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಯಾವುದೊಂದು ಕಾರ್ಯಕ್ರಮ ಮಾಡಿದಾಗ ಈಗ ದಿವ್ಯ ಅವರು ಹೇಳಿದಂಗೆ ನಾವು ವರ್ಷಕ್ಕೆ 4-5 ಕಾರ್ಯಕ್ರಮ ಮಾಡ್ತಾ ಬರ್ತಾ ಇದ್ದೀವಿ. ಸೊ ಕಾರ್ಯಕ್ರಮ ಮಾಡ್ಬೇಕಂತಂದ್ರೆ ನಮಗೇನಿರುತ್ತೆ ಅಂತ ಹೇಳಿದ್ರೆ, ಎಷ್ಟು ಜನ ಪಾರ್ಟಿಸಿಪೇಷನ್ಸ್ ಬರ್ತಾರೆ, ಎಷ್ಟು ಜನ ಮಕ್ಕಳು ಬರ್ತಾರೆ, ಎಷ್ಟು ಜನ ಬಂದರೆ ಈ ಪ್ರೋಗ್ರಾಮ್ ಚಂದ ಆಗುತ್ತೆ, ಈ ಪ್ರೋಗ್ರಾಮ್ನ ಹೆಂಗೆ ಚಂದ ಮಾಡ್ಬೋದು. ನಮಗೆ ಅಂತ ಹೇಳಿದ್ರೆ ಇವತ್ತು ಮಾಡಬೇಕಂತಂದ್ರೆ ನಮಗೊಂದು 15 ಡೇಸ್ 20 ಡೇಸ್ ಮೊದಲಿಂದ ನಮಗೆ ಪ್ರಿಪರೇಷನ್ಸ್. ಸೊ ರಿಜಿಸ್ಟ್ರೇಷನ್ ಬಂದಾಗೆ ನಮಗೆ ಖುಷಿ ಆಗುತ್ತಾ ಹೋಗುತ್ತೆ. ಮೊದಲಿಗೆ ನಾವು ಡೇಟ್ ನಮ್ಮ ಮಧ್ಯೆ ನಾವು ನಿಲ್ಲಿಸಿದ್ವಿ, ಬ್ಲಾಕ್ ಮಾಡಿದ್ವಿ, ಇಲ್ಲ ಇದ್ರ ಮೇಲೆ ತಗೊಳ್ಳೋದಿಲ್ಲ ಅಂತ. ಅದ್ರ ಮೇಲೂ ಕೂಡ ಕೆಲವೊಬ್ರು ಪರ್ಸನಲ್ ಮೊಬೈಲ್ಗೆ ಮೆಸೇಜ್ ಮಾಡ್ತಾ ರಿಕ್ವೆಸ್ಟ್ ಮಾಡ್ತಾ ಇದ್ರು, ನಂದೊಂದು ತಗೊಳ್ಳಿ ಅಂತ. ಹಾಗೆ ಮೊನ್ನೆ ಇದ್ದಿದ್ದು ನನ್ನ ರಾತ್ರಿವರೆಗೂ ನಾವು ರಿಜಿಸ್ಟ್ರೇಷನ್ ತಗೊಂಡ್ವಿ, ಎಲ್ಲೂ ಕ್ಲೋಸ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಯಾರಿಗೂ ಬೇಜಾರಾಗಬಾರ್ದು ಅಂತ ಹೇಳೋ ಕಾರಣಕ್ಕೆ. ಅದೇ ರೀತಿ ನೀವು ಕೂಡ ನಿಮ್ಮ ಮಕ್ಕಳನ್ನ ಇಷ್ಟೊಂದು ನೀಟಾಗಿ ಇಷ್ಟು ಪೇಷನ್ಸ್ ಇಂದ ಒಂದು ರೆಡಿ ಮಾಡ್ಕೊಂಡು ಬಂದು ಇಷ್ಟೊತ್ತು ಕೂತು ನಮ್ಮ ಜೊತೆ ಕಾರ್ಯಕ್ರಮವನ್ನು ನೋಡಿದ್ದೀರಾ. ನಿಮ್ಮ ಮಕ್ಕಳನ್ನ ಈ ವೇದಿಕೆಗೆ ಬಿಟ್ಟುಕೊಟ್ಟಿದ್ದೀರಾ, ನಮ್ಮ ಕಾರ್ಯಕ್ರಮವನ್ನು ತುಂಬಾ ಚಂದಗೊಳಿಸಿದ್ದೀರಾ. ಅದರಲ್ಲೂ ನಮಗೆ ವರ್ಷ ಸ್ವಲ್ಪ ನಮಗೆ ಏನಾಗೋದು ಅಂತ ಹೇಳಿದ್ರೆ, ಮುದ್ದು ಕೃಷ್ಣ ಮಾಡುವಾಗ ನಮ್ಗೆ ಯಾವಾಗಲೂ ಕನ್ಫ್ಯೂಷನ್, ಅವ್ರನ್ನ ಯಾವಾಗ ಮಾಡಬೇಕು, ಫಸ್ಟ್ ಮಾಡೋದಾ, ಸೆಕೆಂಡ್ ಮಾಡೋದಾ, ಥರ್ಡ್ ಮಾಡೋದಾ ಅಂತ. ಆ್ಯಕ್ಚುಲಿ ಮಕ್ಕಳಿಗೂ ಯಾವುದೇ ಕಾರಣಕ್ಕೆ ಕೂರ್ಲಿಕ್ಕೆ ಆಗೋದಿಲ್ಲ, ಪೇರೆಂಟ್ಸ್ಗೂ ಕೂತ್ಕೊಳ್ಳಿಕ್ಕೆ ಕಷ್ಟ ಅಂತ. ಅದಕ್ಕೆ ಇವತ್ತು ಲಾಸ್ಟ್ ಇಟ್ಟಿದ್ವಿ. ಆದ್ರೂ ಮಧ್ಯದಲ್ಲಿ ಏನವರು ಮಾತಾಡ್ತಾ ಮತ್ತೆ ನಮ್ಮ ನಿರೂಪಕರು ಹೇಳಿದ್ರು, ಇಲ್ಲ ಮುಗಿಸ್ಬಿಡೋ, ನಾವೆಲ್ಲ ಮಿಕ್ಸ್ ಮಾಡ್ಕೊಂಡಿಲ್ಲ ಅಂದ್ರೆ ಲೇಟ್ ಆಗುತ್ತೆ ಅಂತೇಳಿ. ಸೊ ಆ ರೀತಿಯಾಗಿ ಒಂದು ಮಾಡಿ ಕಾರ್ಯಕ್ರಮನ ಇಲ್ಲಿವರೆಗೆ ಬಂದು ನೀವು ಮುಗಿಸಿದ್ದೀರಾ. ನಮ್ದೊಂದು ಸ್ವಲ್ಪ ಸಹಕಾರ ಅಷ್ಟೇ. ಅದ್ರ ಜೊತೆಗೆ ಇವಾಗ ರೇವತಿ ಮೇಡಮ್ ಹೇಳಿದ್ರು, ಜಡ್ಜ್ ಅವರು ಹೇಳಿದ್ರು, ಎಲ್ಲ 0.5 ಮಿಸ್ ಆಗಿರುತ್ತೆ ಅಷ್ಟೇ ಅಂತೇಳಿ. ಎಲ್ರದ್ದು ಅಷ್ಟೇ. ಇದರಲ್ಲಿ ಮುಖ್ಯ ಏನಂತ ಹೇಳಿದ್ರೆ, ನಾವು ಪ್ರೈಸ್ ಸಿಕ್ಕಿಲ್ಲ ಅಂತೇಳಿ ಬೇಜಾರಾಗಿ ನಮ್ಮ ಮಕ್ಕಳನ್ನ ನೆಕ್ಸ್ಟ್ ಇಯರ್ ಕರ್ಕೊಳ್ಳಲು ಬರದೇ ಹಾಗೆ ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ, ನಾವು ಮಕ್ಕಳನ್ನ ಅವರ ಬೆಳವಣಿಗೆಗೆ ನಾವೇ ಒಂದು ಕುಂಠಿತಗೊಳಿಸೋದಂಗಾಗುತ್ತೆ. ದಯವಿಟ್ಟು ಆ ಕೆಲಸನ ಯಾರು ಮಾಡಬೇಡಿ. ಎಲ್ಲೇ ಪಾರ್ಟಿಸಿಪೇಷನ್ ಇರಲಿ, ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಭಾಗವಹಿಸಿಕೆ ಅಂತ ಹೇಳೋದು ಮುಖ್ಯ. ನಾವು ಪ್ರತಿಯೊಂದು ಎಲ್ಲಾದ್ರೂ ಒಂದು ಮ್ಯಾಚಿಗೆ ಹೋಗುವಾಗ ಸೋಲು ಗೆಲುವು ಎರಡೂ ಇರುತ್ತೆ. ಬಟ್ ನಾವು ಸೋಲು ಬೇಕು ಅಲ್ಲ ಗೆಲ್ಲಬೇಕಂತ ಹೋಗೋದಲ್ಲ, ಒಂದು ಪಾರ್ಟಿಸಿಪೇಷನ್ ಇರಬೇಕಂತ ಹೇಳೋ ಕಾರಣಕ್ಕೆ ಹೋಗ್ತೀವಿ. ಅದೇ ರೀತಿ ನೀವು ಕೂಡ ಅದನ್ನ ಸ್ಪೋರ್ಟಿವ್ ಆಗಿ ತಗೊಂಡು ನಿಮ್ಮ ಮಕ್ಕಳು ಬೇರೆ ಬೇರೆ ಫೀಲ್ಡಲ್ಲಿ ಇನ್ನೂ ಅವ್ರು ಬೆಳೀತಾ ಹೋದಂಗೆ ಬೇರೆ ಬೇರೆ ಫೀಲ್ಡ್ಗೆ ಹೋದಂಗೆ ಇನ್ನೂ ಹೆಚ್ಚು ಬೆಳೆಯುವಲ್ಲಿ ನಿಮ್ಮ ಪೋಷಕರ ಪಾತ್ರ ಮಹತ್ತರವಾಗಿರುತ್ತದೆ. ಇದನ್ನು ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಂಡು ಯಾವುದೇ ಕಾರ್ಯಕ್ರಮ ಎಲ್ಲಿ ಯಾರು ಮಾಡಿದ್ರು ಕೂಡ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಪಾರ್ಟಿಸಿಪೇಷನ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದು ನಮ್ಮೊಂದಿಗೆ ಮೊದಲೇನಿದ್ರು, ನಾವೊಂದೇ ಅವ್ರಿಗೆ ಹೇಳಿದ್ವಿ ನೀವು ಲಾಸ್ಟಿಗೆ ಬಂದರೆ ಸಾಕು ಅಂತ. ಆದರೂ ರೇವತಿ ಮೇಡಮ್ ಮೊದಲೇ ಬಂದು ನಮ್ಮ ಜೊತೆ ಕೂತು ಇಷ್ಟೊತ್ತು ಕಾರ್ಯಕ್ರಮವನ್ನು ನೋಡಿದ್ದಾರೆ, ಒಳ್ಳೆಯ ಒಂದು ಆಶೀರ್ವಾದವನ್ನು ಕೂಡ ನೀಡಿದ್ದಾರೆ. ನಾನು ತಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ಸಂಸ್ಥೆಯ ಪರವಾಗಿ ಅವರಿಗೆ ವಂದನೆಗಳನ್ನು ಅರ್ಪಿಸ್ತೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಬಿಂದು ಮಕ್ಕಳುಗಳು, ಪುಟಾಣಿ ಮಕ್ಕಳು. ಆದರೆ ಇಲ್ಲಿ ಒಂದು ತುಂಬ ರೆಸ್ಪಾನ್ಸಿಬಿಲಿಟಿ ಇದ್ದ ರೋಲ್ ಅಂತ ಹೇಳಿದ್ರೆ ಜಡ್ಜಸ್ಸರು. ಸೊ ತುಂಬ ಕಷ್ಟಪಟ್ಟು ಒಂದು ಈ ರೋಲನ್ನು ನಿಭಾಯಿಸಿ ಒಂದು ಅತ್ಯುತ್ತಮ ತೀರ್ಪನ್ನು ಕೊಟ್ಟಿದ್ದಾರೆ ಅಂದ್ಕೊಳ್ತಾ ಇದ್ದೀವಿ. ಅವರಿಗೆ ಮೊದಲಿಗಾಗಿ ಚೈತ್ರಾ ಚಿತ್ತಾಪುರ ಅವರಿಗೆ ನಾನು ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತೇನೆ. ಮಂಜುಳಾ ಮೇಡಮ್ ಅವರು ನೇಮ್ ಮಿಸ್ ಆಯಿತು. ಹಾಗೆ ಇನ್ನೊಬ್ಬರು ತೀರ್ಪುಗಾರರು ಚೈತ್ರಾ ಚಿತ್ತಾಪುರ ಅವರು ಕೂಡ ಇಷ್ಟೊತ್ತು ನಮ್ಮೊಂದಿಗಿದ್ದು, ಲೀಲಾವತಿ ಚಿತ್ತಾಪುರ ಅವರು ಕೂಡ ಇಷ್ಟೊತ್ತು ನಮ್ಮೊಂದಿಗಿದ್ದು ಒಂದು ಅತ್ಯುತ್ತಮವಾದ ತೀರ್ಪುಗಾರಿಕೆಯನ್ನು ನೀಡುವಲ್ಲಿ ಒಂದು ಪ್ರಯತ್ನ ಪಟ್ಟಿದ್ದಾರೆ. ಅವರಿಗೂ ಕೂಡ ನಾನು ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಆರ್ಥಿಕವಾದ ವಂದನೆಗಳನ್ನು ಅರ್ಪಿಸ್ತೇನೆ. ಹಾಗೆ ನಮ್ಮ ಮಡಿಕೇರಿಯಲ್ಲಿ ನಡೆಯುವ ಪ್ರತಿ ಕಾರ್ಯಕ್ರಮಕ್ಕೂ ಬಂದೊಂದು ನಿರೂಪಣೆಯನ್ನು ಅತ್ಯುತ್ತಮವಾಗಿ ನೀಡಿ ಆ ಕಾರ್ಯಕ್ರಮವನ್ನು ತುಂಬಾ ಚಂದಗೊಳಿಸುವವರು ನಮ್ಮ ಸ್ನೇಹಿತರಾದ ಬಾಳೆಯ ದಿವ್ಯಾ ಮಂದಪ್ಪನವರು. ಅವರು ಕೂಡ ಇವತ್ತು ಕೂಡ ಈ ಕಾರ್ಯಕ್ರಮವನ್ನು ಪೇಷನ್ಸ್ ಇಂದ ಅಷ್ಟು ದೂರದಿಂದ ಬಂದು ನಮ್ಮೊಂದಿಗೆ ಇಷ್ಟು ಇತ್ತು ಈ ಒಂದು ನೀಟಾಗಿ ಒಂದು ನಿರೂಪಣೆ ನಡೆಸಿಕೊಟ್ಟು ಕಾರ್ಯಕ್ರಮಕ್ಕೆ ಮೆರುಗು ನೀಡಿದ್ದಾರೆ. ಅವರಿಗೂ ಕೂಡ ನಾನು ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತೇನೆ.
ಹಾಗೂ ಇಷ್ಟು ಹೊತ್ತು ಅತ್ಯಂತ ತಾಳ್ಮೆಯಿಂದ ಕೂತಿದ್ದ ತಮಗೆಲ್ಲರಿಗೂ ವಂದನೆಗಳನ್ನು ಅರ್ಪಿಸುತ್ತಾ ಹಾಗೆ ಮಾಧ್ಯಮ ಮಿತ್ರರಿಗೂ ಕೂಡ ವಂದನೆಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮದಲ್ಲಿ ಈಗ ಮುಂದಕ್ಕೆ ಹೋಗ್ತಾ ಇದ್ದೇವೆ. ಎಲ್ಲರೂ ಕಾತುರದಿಂದ ಕಾಯ್ತಾ ಇರುವಂತಹ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮ ಓವರ್ ಟು ದಿವ್ಯಾ ಮಂದಪ್ಪ. ಧನ್ಯವಾದಗಳು ಸೋಮಣ್ಣ. ಕೈಯಲ್ಲಿ ರಿಸಲ್ಟ್ ಇದೆ, ಆದರೆ ಎಲ್ಲ ಮಕ್ಕಳು ಕೂಡ ವಿನ್ ಆಗಿದ್ದಾರೆ. ಆದರೆ ಹೇಳಲೇಬೇಕು, ಹೇಳುವಂತ ಅನಿವಾರ್ಯತೆ ಇದೆ. ಮೊದಲನೇದಾಗಿ ಮುದ್ದು ಕೃಷ್ಣ ವಿಭಾಗಕ್ಕೆ ಹೋಗೋಣ. ತೃತೀಯ ಬಹುಮಾನ ಹಾದ್ಯ ಕುಟಾಣಿ, ಜೋರಾದ ಚಪ್ಪಾಳೆ. ಎರಡನೇ ಬಹುಮಾನ ಯಾರಿರ್ಬೋದು? ರಿಯಾನ್ಶಿ. ಯಾಕೆ ಯಾರು ಸದ್ದೆ ಮಾಡ್ತಾ ಇಲ್ಲ? ಮಗಳಿಲ್ವಾ? ಸರಿ, ರಿಯಾನ್ಶಿ ಜೋರಾದ ಚಪ್ಪಾಳೆ ಮೂಲಕ ವಂದನೆಯನ್ನ ಅರ್ಪಿಸೋಣ. ಕಂಗ್ರ್ಯಾಚುಲೇಷನ್ ರಿಯಾನ್ಶಿ. ಮಗು ಮನೆಗೆ ಹೋಗಿದೆ ಅಂತ ಹೇಳಿ ಅಣ್ಣ ಪಡ್ಕೊಳ್ತಾ ಇದ್ದಾರೆ. ಮೊದಲ ಬಹುಮಾನ ಆರ್ವಿ ರೋಹಿತ್. ಯಾಕಪ್ಪ ಕ್ಲಾಪ್ಸೇ ಇಲ್ಲ? ನಿಮ್ಮ ಮಕ್ಕಳಾದ್ರೆ ಮಾತ್ರ ಕ್ಲಾಪ್ಸ ಅಂತ ಜೋರಾಗಿ ಒಂದು ಚಪ್ಪಳೆ ಹೊಡೆದ್ಬಿಡೋಣ. ಆರ್ವಿ ರೋಹಿತ್. ಧನ್ಯವಾದಗಳು. ಬಾಲಕೃಷ್ಣ ವಿಭಾಗದಲ್ಲಿ ಮೂರನೇ ಬಹುಮಾನ ಆಯುಷಿ ರೈ. ಮನೆಗೆ ಹೋಗಿದ್ದ ಎಲ್ಲ ಒಂದೇ ಮನೆ ಪ್ರೈಸ್ ತಗೊಳ್ತಾ ಇದ್ದೀರಾ? ದ್ವಿತೀಯ ಬಹುಮಾನ ಗಿಷ್ಯ. ಪ್ರಥಮ ಬಹುಮಾನ ಪೂರ್ವಿತ್ ಪೂರ್ಣಚ ಪ್ರಥಮ ಬಹುಮಾನ. ಮನೆಗೆ ಹೋಗಿದ್ದೇವೆ.
ರಾಧಾಕೃಷ್ಣ ವಿಭಾಗದಲ್ಲಿ ತೃತೀಯ ಬಹುಮಾನ ಸಿಕ್ಕಿದವರು ಯಾರು ಕೂಡ ಹೋಗಬೇಡಿ, ಪ್ರೈಸ್ ಫೋಟೋ ತೆಗಿಲಿಕ್ಕಿದೆ, ಫೋಟೋ ಸೆಷನ್ ಇದೆ. ತೃತೀಯ ಬಹುಮಾನ ರಾಧಾಕೃಷ್ಣ ವಿಭಾಗದಲ್ಲಿ ರೂಪಲ್ ಮುತ್ತಮ್ಮ ಇಯಾಂಜ್, ರೂಪಲ್ ಮುತ್ತಮ್ಮ ಮತ್ತೆ ಇಯಾಂಜ್ ಇಲ್ವಾ? ರೂಪಲ್ ಮುತ್ತಮ್ಮ ದ್ವಿತೀಯ ಬಹುಮಾನ ಗಗನ್ ಗಯಾನ್, ಗಗನ್ ಗಯಾನ್, ಗಹನ್ ಗಗನ್, ಗಾಯನ್ ಗಗನ್. ಪ್ರಥಮ ಬಹುಮಾನ ಗಾನವಿ ಗಂಗಮ್ಮ, ನಾಲಿತ್ಯ ಅಶೋಕ್. ಬಹುಮಾನ ಸಿಕ್ಕಿದ ಪುಟಾಣಿಗಳು ದಯವಿಟ್ಟು ಇದ್ದೀರಿ. ಉಳಿದ ಎಲ್ಲ ಪೋಷಕರಿಗೆ, ಪುಟಾಣಿಗಳಿಗೆ ಹೃತ್ಪೂರ್ವಕ ವಂದನೆಯನ್ನ ಸಲ್ಲಿಸ್ತಾ, ಹಾಗೆ ವೇದಿಕೆಯಲ್ಲಿ ಇರುವ ಮುಖ್ಯ ಅತಿಥಿಗಳಿಗೆ, ತೀರ್ಪುಗಾರರಿಗೆ, ಹಾಗೆ ವ್ಯವಸ್ಥಾಪಕರಿಗೆ, ಹಾಗೆ ಮೊಳೆಯ ಸಿಬ್ಬಂದಿ ವರ್ಗದವರಿಗೆ, ಹಾಗೆ ಮಾಧ್ಯಮದವರಿಗೆ, ಪೋಷಕರಿಗೆ, ಮಕ್ಕಳಿಗೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ವಂದನೆಯನ್ನ ಸಲ್ಲಿಸ್ತಾ ಇಂದಿನ ಕೃಷ್ಣ ವೇಷ ಸ್ಪರ್ಧೆ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಇಲ್ಲಿ ಮತ್ತೊಮ್ಮೆ ಇನ್ನೊಮ್ಮೆ ಬೇರೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭೇಟಿಯಾಗೋಣ. ನಮಸ್ಕಾರಗಳು. ಸರ್ವೇ ಜನ ಸುಖಿನೋ ಭವಂತು. ಇದೀಗ ಗೆದ್ದವರು ದಯವಿಟ್ಟು ಬನ್ನಿ, ಫೋಟೋ ಸೆಷನ್ ಇದೆ. ಬಹುಮಾನ ತಗೊಂಡವರೆಲ್ಲ ಬನ್ನಿ. ನೋಡು, ಈಗ ಫೋಟೋ ಸೆಕ್ಷನ್ ಲಾಸ್ಟ್ ಇದಾದ್ರೆ ಆಯ್ತು. ಬರ್ತೀರಾ? ಆಫ್ ಮಾಡಿ. ಅಲ್ಲ, ಇಲ್ಲಿ ಯಾರು ಬರ್ತಿಲ್ಲ. ಆಯ್ತು ಆಯ್ತು.